ಬಾದಾಮಿ ತಾಲೂಕಿನ ಶಿರಬಡಗಿ ಗ್ರಾಮದಲ್ಲಿ ಇಂದು ವಿದ್ಯಾವಂತ ಸಂಸ್ಕಾರ ಸಂವೇದನೆಗೂ ಸೂಕ್ಷ್ಮ ಬೆಳಕು ಕಾಣುವಂತಹ ದಿನ. ಶ್ರೀ ಎಸ್.ಪಿ. ಮೊಹಮ್ಮದಾಫೂರ್ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1 ಮತ್ತು 2ರ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ವಾರ್ಷಿಕ ವಿಶೇಷ ಶಿಬಿರದ 3ನೇ ದಿನ ಸಾವಯವ ಕೃಷಿಯ ಮಹತ್ವದ ಕುರಿತು ಮಾತನಾಡಿರುವ ಸನ್ನಿವೇಶ ಕಂಡುಬಂತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರು ಗ್ರಾಮದ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರೇಣುಕಾ ಭೀಮಾ ತಳವಾರ್ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಕೊಟ್ಟಮುಚ್ಚಿಗಿ ಗ್ರಾಮದ ಪ್ರಗತಿಪರ ರೈತರು, ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತರಾದ ಶ್ರೀ ವೀರೇಶ್ ಶಂಕರಪ್ಪ ನೆಗ್ಲಿ ಅವರು ಬಂದಿದ್ದರು. ಇನ್ನು ಸಾವಯವ ಕೃಷಿಯ ಮಹತ್ವ ಹಾಗೂ ಅದರ ಅನುಷ್ಠಾನದ ಸಲಕರಣೆಗಳ ಪ್ರಾತ್ಯಕ್ಷಿಕೆಯನ್ನು ನೀಡಿ ಸ್ಥಳೀಯ ರೈತರ ಮೆಚ್ಚುಗೆಗೆ ಪಾತ್ರರಾದರು. ಅತಿಥಿಗಳ ಜೊತೆಗೂಡಿ ಕಾರ್ಯಕ್ರಮವನ್ನು ಗಂಭೀರವಾಗಿ ಅನುಭವಿಸಿದ್ದವರಲ್ಲಿ ಎಸ್ಎಸ್ಬಿಎಂ ಕಾಲೇಜಿನ ಸಹ ಪ್ರಾಧ್ಯಾಪಕ ಎಸ್.ಎಚ್. ಶಂಕರಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಶಿವು ಇ ಗಂಟಿ ಹಾಗೂ ನೇತೃತಜ್ಞ ನಾಗಲಿಂಗಪ್ಪ ಕಿತ್ತಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶಿರಬಡಗಿ ಗ್ರಾಮದ ರೈತ ಮುಖಂಡರು ಭಾರಿ ಸಂಖ್ಯೆಯಲ್ಲಿ ಹಾಜರಿದ್ದು ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿದರು. ಗ್ರಾಮೀಣ ಕೃಷಿಕರನ್ನು ಸಾವಯವ ಕೃಷಿಯತ್ತ ಹೊಲಿಸುವ ಬಗೆಗೆ ನಡೆದ ಈ ಶಿಬಿರದ 3ನೇ ದಿನವು ಭವಿಷ್ಯದ ಪರಿಸರ ಸ್ನೇಹಿ ಕೃಷಿಯ ಸಂಕೇತವಾಯಿತೆನ್ನುವುದು ನಿಶ್ಚಿತ. ಇನ್ನು ಗ್ರಾಮೀಣ ಜಾಗೃತಿಯ ಈ ದಶ ಬೆಳಕು ಇನ್ನಷ್ಟು ಬೆಳಗಲಿ ಎಂಬ ಆಶಯ ನಮ್ಮೆಲ್ಲರದ್ದು. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಚಾಲುಕ್ಯ ಟೈಮ್ಸ್.